ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಗಂಟೆ 5:15 ಆಯಿತು. ನಾನು ಇಲ್ಲಿ ಚರ್ಚಿಗೆ ಬಂದಿದ್ದೇನೆ. ನಮಗೆ ಇವತ್ತು ಮೀಟಿಂಗ್ ಉಂಟು. ಸೊ 5:45ಗೆ, ಹಾಗೆ 15 ಮಿನಿಟ್ಸ್ ಬೇಗವೇ ಬಂದು ತಲುಪಿದೆ. ನನ್ನ ಗಾಡಿ ಸಿಕ್ಕಿತು, ಹಾಗೆ ನಾನು ಬೇಗ ಬಂದೆ. ಹಾಗೆ ಇಲ್ಲಿ ಪೂಜೆ ಆಗ್ತಾ ಉಂಟು. ಇನ್ನೊಂದು 10 ನಿಮಿಷದಲ್ಲಿ ಪೂಜೆ ಆಗ್ತದೆ. ಹಾಗೆ ನಾನು ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡಿ ಗೈಸ್, ಅಲ್ಲಿಂದ ಫ್ಲೈಟ್ ಎಲ್ಲ ಹೋಗೋದು ಕಾಣ್ತದೆ ಮೇಲಿಂದ. ನಾನು ಬರುವಷ್ಟರಲ್ಲಿ ಒಂದು ಹೋಯಿತು ಗೈಸ್, ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಗಂಟೆ ಎಷ್ಟು 8 ಹತ್ರ ಆಗ್ತಾ ಬಂತು ಗೈಸ್. 7:45 ಆಯಿತು. ಇವಾಗ 7:30 ಕಳೆಯುವಾಗ ಆಗಿದೆ ಮೀಟಿಂಗ್. ಇವಾಗ ಮನೆಗೆ ಹೋಗ್ತಾ ಇದ್ದೇನೆ. ಮತ್ತು 8 ಹತ್ರ ಆಗಿದೆ ನಾನು ಮನೆಗೆ ಬಂದು ತಲುಪುವಾಗ. ಆಮೇಲೆ ಪ್ರೇಯರ್ ಆಗಿ, ಅದು ಸ್ನಾನ ಆಗಿ, ಊಟ ಮಾಡಿ ಎಲ್ಲ ಆಗುವಾಗ ಇಷ್ಟೊತ್ತಾಯಿತು. ಹಾಗೆ ಇವಾಗ ಮಲಗಲಿಕ್ಕೆ ಅಂತೇಳಿ ಬಂದಿದ್ದೇನೆ. ಗಂಟೆ 9:15 ಕಳೆಯಿತು ಗೈಸ್. ಇವತ್ತು ಬೇಗ ಮಲಗಬೇಕು, ಸಾಕಾಯಿತು ಹೋಗಿ ಬಂದು. ಒಂದು ಕಡೆಯಿಂದ ಸೆಕೆ ಕೂಡ ಆಗ್ತಾ ಉಂಟು. ಹಾಗೆ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ನಾಳೆ ಮಾರ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ. ಬಾಯ್ ಬಾಯ್, ಟೇಕ್ ಕೇರ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅಂದ್ಕೊಂಡಿದ್ದೇನೆ. ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗೈಸ್, ಇವಾಗ ಗಂಟೆ 9:10 ಆಯಿತು. ನಾನು ಟೀ ಕುಡಿಯಲಿಲ್ಲ, ಇನ್ನು ಕುಡಿಬೇಕಷ್ಟೇ. ಮಗ ಶಾಲೆಗೆ ಹೋದ್ಮೇಲೆ ಸ್ವಲ್ಪ ಕೆಲಸ ಹೊರಗೆದ್ದೆಲ್ಲ ಬಾಕಿ ಇತ್ತು, ಅದನ್ನೆಲ್ಲ ಮಾಡಿ ಈಗ ಒಳಗೆ ಬಂದದಷ್ಟೇ. ಇನ್ನೂ ಪದಾರ್ಥ ಹಾಕಬೇಕು, ಗ್ರೈಂಡರಿಗೆ ಹಾಕಬೇಕು ಮಸಾಲೆಯನ್ನು. ಮತ್ತು ನನಗೆ ಕೂಡ ಟೀ ಕುಡಿಲಿಕ್ಕೆ ಉಂಟು. ಅನ್ನಕ್ಕೆ ಆಗಾಗಲೇ ಬೆಳಿಗ್ಗೆನೇ ಇಟ್ಟಿದ್ದೇನೆ. ಇನ್ನು ಟೀ ಕುಡಿದು ಮತ್ತು ನಿಮ್ಮ ಜೊತೆ ಒಂದು ವಿಷಯವನ್ನು ನಾನು ಶೇರ್ ಮಾಡ್ತೇನೆ. ನಮಗೆ ಇವತ್ತು ತಿಂಡಿ ದೋಸೆ ಗೈಸ್. ನೋಡಿ, ನೀರು ದೋಸೆ ಮಾಡಿದ್ದು ಗೈಸ್. ಟೀ ಎಲ್ಲ ಕುಡ್ದಾಯ್ತು. ಇವಾಗ ನಮಗೆ ಮೊನ್ನೆ ಇದು ಮರುವಾಯಿ ತಂದಿದ್ರಲ್ಲ ಗೈಸ್, ನೋಡಿ, ಮೊನ್ನೆ ತಂದ ಮರುವಾಯಿ ಅದು ಫುಲ್ ಹಾಲಾಗಿತ್ತು ಗೈಸ್. ನಾನು ಬೇಯಲಿಕ್ಕೆ ಇಡುವಾಗ ಫುಲ್ಲು ಒಂಥರ ಸ್ಮೆಲ್ ಬರ್ತಾಯಿತ್ತು. ಸೊ ಹಾಗೆ ನಾನು ಅದೆಲ್ಲ ಬಿಸಾಡಿದ್ದೆ. ಆಮೇಲೆ ನನಗೆ ಸಿಗಲೇ ಇಲ್ಲ ಪದಾರ್ಥ ಮಾಡಲಿಕ್ಕೆ. 4-5 ಡೇಸ್ ಆಯಿತು. ಇವತ್ತು ತಗೊಂಡು ಬಂದಿದ್ದಾರೆ. ಇವತ್ತು ಇತ್ತಂತೆ ಅಲ್ಲಿ. ಒಳ್ಳೆದುಂಟು ನೋಡಿ, ತುಂಬ ಚೆನ್ನಾಗಿದೆ, ಚಿಕ್ಕದಾಗಿ. ಈಗ ಇದನ್ನು ಬೇಗನೆ ಸುಕ್ಕ ಮಾಡಬೇಕು. ಮತ್ತು ಪದಾರ್ಥಕ್ಕೆ ಇದು ಗೈಸ್ ನದಿ ಮೀನು ನೋಡಿ, ಇನ್ನು ಕಟ್ ಮಾಡಿ ಆಗಬೇಕು. ಇದು ಕಟ್ ಮಾಡೋದೇ ತುಂಬ ದೊಡ್ಡ ಕಷ್ಟ ಗೈಸ್. ಹಾಗೆ ಇವಾಗ ಬೇಗ ಪದಾರ್ಥ ಮಾಡ್ತೇನೆ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಿಕೊಂಡಂತ ಹೇಳಿದೆ. ಅದೇನಂತ ಹೇಳಿದರೆ ಗೈಸ್, ತಲೆ ಕೂದಲು ತುಂಬ ಉದ್ದ ಬೆಳಿಲಿಕ್ಕೆ ಮತ್ತು ಸ್ವಲ್ಪ ಸ್ಮೂತಿಂಗ್ ಆಗಲಿಕ್ಕೆ ಎಲ್ಲ ಶ್ಯಾಂಪು ಯಾವುದೆಲ್ಲ ನಾವು ಯೂಸ್ ಮಾಡ್ತೇವೆ ಎಲ್ಲದಕ್ಕಿಂತ ಹೋಮ್ ರೆಮಿಡಿಯೇ ತುಂಬ ಒಳ್ಳೆಯದು. ಅದು ನಿಮಗೆಲ್ಲರಿಗೆ ಕೆಲವರಿಗೆ ಗೊತ್ತಿರ್ಬೋದು. ಅಗಸೆ ಬೀಜ ಅಂತೇಳಿ ಇರ್ತದೆ, ನಿಮಗೆ ತೋರಿಸ್ತೇನೆ. ಸಂತೆಯಲ್ಲೇ ಅದಕ್ಕೆ ತುಂಬ ರೇಟ್ ಗೈಸ್. ಹೀಗೆ ಸಂತೆಯಲ್ಲೆಲ್ಲ ಇದ್ದರೆ ಅದು ಸಿಗ್ತದೆ. ಒಂದು ಇಷ್ಟು ಚಿಕ್ಕ ಪ್ಯಾಕೆಟಲ್ಲಿ ಕಟ್ಟಿ ಕೊಡ್ತಾರೆ. ಒಂದು ಇದಕ್ಕೆ 30 ರೂಪೀಸ್ 40 ರೂಪೀಸ್ ಆ ರೀತಿ ಇರ್ತದೆ. ತೋರಿಸ್ತೇನೆ ನೋಡಿ ಗೈಸ್. ಇದು ಅಗಸೆ ಬೀಜ ಅಂತೇಳಿ ನೋಡಿ, ಚಿಕ್ಕದಾಗಿ. ಇದನ್ನು ಗೈಸ್ ನಾವು ಇದನ್ನು ಹೇಗೆ ಮಾಡಿ ಹಾಕೋದಂತ ಹೇಳಿದರೆ, ಇದು ಒಂದು ರೌಂಡು ನಾನು ಮಿಕ್ಸಿಯಲ್ಲಿ ಗ್ರರ್ ಅಂತೇಳಿ ತಿರುಗಿಸ್ತೇನೆ. ನೋಡಿ ಗೈಸ್, ನಾನು ಮಿಕ್ಸಿಗೆ ಹಾಕಿದ್ದೇನೆ. ಈಗ ಒಂದು ರೌಂಡ್ ಇದನ್ನು ಗ್ರೈಂಡ್ ಮಾಡುವ. ನೋಡಿ ಗೈಸ್, ಈ ರೀತಿ ಆಯಿತು. ಅಂದರೆ ಇದು ಕೆಲವೊಂದು 2 ಭಾಗ ಆಗಿದೆ, ಕೆಲವೊಂದು ಆಗಲಿಲ್ಲ. ಹೀಗೆ ಆದರೆ ಸಾಕು. ಒಂದೇ ರೌಂಡ್ ತಿರುಗಿಸೋದು, ಜಾಸ್ತಿಯನ್ನು ತಿರುಗಿಸಬೇಡಿ. ಈಗ ಇದೆ ಒಂದು ಬೌಲಿಗೆ ಹಾಕುವ. ನೋಡಿ, ನಾನೇ ಒಂದು ಬೌಲಿಗೆ ಹಾಕಿದ್ದೆ. ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡುವ. ನೋಡಿ ಗೈಸ್,
ಗೈಸ್, ನಾನು ಫುಲ್ಲು ನೀರನ್ನು ಹಾಕಿದೆ ಇಲ್ಲಿ ನೋಡಿ. ಇಷ್ಟು ನೀರು ಹಾಕಿ ಇನ್ನು ಸಂಜೆ ಹೊತ್ತಾಗುವಾಗ ನಾವು ಸ್ನಾನ ಮಾಡ್ತೇವಲ್ಲ ಗೈಸ್, ಅಷ್ಟೊತ್ತಿಗಾಗುವಾಗ ಇದು ಸ್ವಲ್ಪ ಅಂಟ ಆಗ್ತಾ ಬರ್ತದೆ ನೋಡಿ. ಈಗ ಇಲ್ಲ, ಈಗ ಒಂದು ಮಧ್ಯಾಹ್ನ ಆಗುವಾಗ ಅಷ್ಟೊತ್ತಿಗಾಗುವಾಗ ಅದು ದಪ್ಪ ದಪ್ಪ ಆಗ್ತದೆ ನೀರು. ಸಂಜೆ ಆಗುವಷ್ಟರಲ್ಲಿ ಇದನ್ನು ಚೆನ್ನಾಗಿ ಸೋಸಿ ತೆಗೆದು ಈ ನೀರನ್ನು ಮಾತ್ರ ತಲೆಗೆ ಹಾಕಿ 1 ಅವರ್ ಇಲ್ಲದಿದ್ದರೆ 1/2 ಅವರ್ ಇಡಬೇಕು. ಜಾಸ್ತಿ ಅಂದರೆ ಅದು ತುಂಬ ತಂಪು ಮತ್ತು ಶೀತ ಎಲ್ಲ ಆಗ್ತದೆ. ವಾರದಲ್ಲಿ ಒಂದು 3 ಸಲ ಈ ರೀತಿ ಮಾಡಿದರೆ ಗೈಸ್ ತುಂಬ ಒಳ್ಳೆ ರಿಸಲ್ಟ್. ನಾನು ಯೂಸ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಈಗ ಇದನ್ನು ಹೀಗೆ ಇಡುವ. ಇನ್ನು ಸಂಜೆ ಸ್ನಾನ ಮಾಡಲಿಕ್ಕೆ 1 ಅವರ್ ಇಲ್ಲದಿದ್ದರೆ 1/2 ಅವರ್ ಮೊದಲು ತೆಗೆದು ಕೂದಲಿಗೆ ಹಾಕಬೇಕು. ಚೆನ್ನಾಗಿ ಎಲ್ಲ ಬುಡಕ್ಕೆ ಎಲ್ಲ ಹಾಕಬೇಕು ಅದರ ನೀರು, ಮತ್ತು ಶಾಂಪು ಹಾಕಿ ಸ್ನಾನ ಮಾಡಬೇಕು. ಆಯಿತು ಗೈಸ್ ನೋಡಿ, ಮರವಾಯಿ ಸುಕ್ಕ ರೆಡಿ ಕೂಡ ರೆಡಿ ನೋಡಿ ಗೈಸ್. ಇವಾಗ 1:12 ಆಗ್ತಾ ಬಂತು ನೋಡಿ ಯಾವ ರೀತಿ ಆಗಿದೆ ಅಂತೇಳಿ. ನೋಡಿ ಈ ರೀತಿ ಆಗಿದೆ ನೀರು ನೋಡಿ, ಅಲ್ಲೇ ದಪ್ಪ ದಪ್ಪ ಆಗ್ತಾ ಬಂದಿದೆ. ಇದು ಸಂಜೆ ಆಗುವಾಗ ಕರೆಕ್ಟ್ ಆಗ್ತದೆ. ಇದನ್ನು ಇಡೀ ಫುಲ್ಲು ಸೋಸಬೇಕು ಹಾಕುವ ಮೊದಲು ಗೈಸ್. ಅದು ನಾನು ನಿಮಗೆ ಸಂಜೆ ತಲೆಗೆ ಅಪ್ಲೈ ಮಾಡುವಾಗ ಕೂದಲಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ತೇನೆ. ಪೇರಳೆ ಇದೆ ಅಂತ ನೋಡುವಾಗ ಗೈಸ್, ಇತ್ತು ಮೊನ್ನೆ ತುಂಬ. ನಾನೊಂದು 2 ತೋರಿಸಿದ್ದೆ ಅಲ್ವಾ, ಆನಂತರ ಆಗಿದೆ ಇಲ್ವಾ ಗೊತ್ತಿಲ್ಲ. ಇದೆ ಆದರೆ ದೊಡ್ಡದಾಗಲಿಲ್ಲ ನೋಡಿ. ಇಲ್ಲಿ ತುಂಬ ಇದೆ, ಅಲ್ಲೊಂದು ದೊಡ್ಡದಿದೆ, ನಿಮಗೆ ಕಾಣ್ತದ ಗೈಸ್ ನೋಡಿ, ತುಂಬ ದೊಡ್ಡದಿದೆ. ಅದನ್ನೀಗ ಕೊಯ್ಬೇಕು, ಇಲ್ಲದಿದ್ದರೆ ಬಾವಳಿ ಕೊಂಡೋಗ್ತದೆ. ಇನ್ನೊಂದು ಅಲ್ಲಿ ಹೋಗುವ, ಇನ್ನೊಂದು ಪೇರಳೆ ಮರ ಇದೆ ಅಲ್ವಾ, ಅಲ್ಲೇ ಇದೆ ಅಂತ ನೋಡುವ. ಇತ್ತು ಮೊನ್ನೆ ನೋಡಿ ನೀರು ಕೆಳಗಿದೆ. ಹೋಗುವ. ಇಲ್ಲಿ ಒಳ್ಳೆ ಗಾಳಿ ಬರ್ತದೆ ಗೈಸ್ ಹೋಗುವಾಗ, ತಂಪಿದೆ. ಆದರೆ ಮನೆಯಲ್ಲಿ ಮಾತ್ರ ತುಂಬ ಸೆಕೆ. ಪ್ರವೀಣನ ನೀರು ಬಿಟ್ಟಿದ್ದಾರೆ ನೋಡಿ. ತೋಟದಲ್ಲೆಲ್ಲ ನೀರಿದೆ, ನೀರಿದ್ದರೆ ಹೋಗಲಿಕ್ಕೆ ಕಷ್ಟ, ಫುಲ್ ಗಲೀಜಾಗ್ತದೆ ಕೈ ಕಾಲೆಲ್ಲ. ನೋಡಿ ಗೈಸ್, ಇದೆ ಪೇರಳೆ, ಆದರೆ ಹಣ್ಣಾಗಿದೆ ಅಂತೇಳಿ ಗೊತ್ತಿಲ್ಲ ನೋಡಿ. ಇಲ್ಲೊಂದು ಇದೆ, ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಬಾವಳಿ ತಿಂದಿದೆ ನೋಡಿ ಗೈಸ್. ಮೇಲೆ ಎಲ್ಲ ತುಂಬ ಇದೆ, ಬಟ್ ತೆಗಿಲಿಕ್ಕೆ ಏನಿಲ್ಲ. ಅದು ಅದರಷ್ಟು ದೊಡ್ಡ ಕೋಲು ಕೂಡ ಇಲ್ಲ ನೋಡಿ. ಹಾಗೆಲ್ಲಲ್ಲಿ ತುಂಬ ಇದೆ, ನಿಮಗೆ ಕಾಣ್ತಿರ್ಬೋದು ನೋಡಿ. ಆ ಒಂದು ತೆಂಗಿನ ಮರ 2 ಇಯರ್ಸ್ ಮೊದಲು ಹೋಗಿ ನಿಂತದ್ದು ಅಲ್ಲೇ ಇದೆ ಇನ್ನು ಕೂಡ ನೋಡಿ. ಆಗುದಿಲ್ಲ ಗೈಸ್ ಎಲ್ಲೂ ನಿಲ್ಲಿಕ್ಕೆ. ಗಾಳಿ ಇದ್ರೂ ಕೂಡ ಅದು ಬಿಸಿ ಬಿಸಿ ಗಾಳಿಯೇ ಬರ್ತದೆ, ಆಚೆ ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಇನ್ನು ಸೀದಾ ಮನೆಗೆ ಹೋಗುವ. ಹಾಗೆ ಗಾಳಿ ಕೂಡ ಉಂಟು ಗೈಸ್, ಒಳ್ಳೆ ತಂಪಾದದ್ದು, ಅಷ್ಟೇ ಬಿಸಿ ಗಾಳಿ ಕೂಡ ಬರ್ತದೆ. ಏನು ಮಾಡುದು. ತುಂಬ ದಿವಸ ಆಯಿತು ಆ ಕಡೆ ಹೋಗದೆ. ಹಾಗೆ ಪೇರಳೆಂದು ನೋಡಿ ಬಂದೇನು. ಸಂಜೆ ಏನಾದರೂ ಮಾಡಿ ತೆಗಿಬೇಕು, ಇಲ್ಲದಿದ್ದರೆ ಎಲ್ಲ ಬಾವಳಿಗಳೆಲ್ಲ ತಿಂದು ಹಾಕ್ತವೆ.
ಮತ್ತು ತಿನ್ನಲಿಕ್ಕೆ ಸಿಗೋದಿಲ್ಲ. ಅದಕ್ಕೆ ಉಪ್ಪು ಖಾರ ಹಾಕಿ ತಿಂದರೆ ತುಂಬ ಸೂಪರ್ ಆಗುತ್ತೆ. ಇಲ್ಲಿ ನೋಡಿ ನೀರು, ನಾ ಹೇಳಿದೆಲ್ಲ ಪ್ರವೀಣನ ನೀರು ಬಿಟ್ಟಿದ್ದಾರೆ ಅಂತೇಳಿ. ಅದು ಇಲ್ಲದ್ರೆ ಇಲ್ಲಿ ತುಂಬ ಕೊಕ್ಕರೆಗಳೆಲ್ಲ ಬರ್ತಾ ಇತ್ತು ನೀರು ಬಿಡುವಾಗ. ಇವತ್ತೊಂದು ಕೂಡ ಕಾಣುವುದಿಲ್ಲ, ಬರಲಿಲ್ಲ ಇವತ್ತು. ಅಬ್ಬಲ್ಲಿಗೆ ನೋಡಿ ಗೈಸ್, ಆರೆಂಜ್ ಕಲರ್ನ ಅಬ್ಬಲ್ಲಿಗೆ ನೋಡಿ ಗೈಸ್. ನಾನೀಗ ಅದರ ನೀರನ್ನು ಸೋಸಿ ತೆಗೆದಿದ್ದೇನೆ. ನೋಡಿ, ಜೆಲ್ ಟೈಪಲ್ಲಿ ಬಂದಿದೆ, ಜೆಲ್ ಟೈಪ್ ಇದೆ. ಈಗ ಇದನ್ನು ನಾವು ಕೂದಲಿಗೆ ಅಪ್ಲೈ ಮಾಡುವ ಗೈಸ್. ನೋಡಿ, ಈಗ ಇದನ್ನು ಅಪ್ಲೈ ಮಾಡುವ. ನೋಡಿ, ಈ ರೀತಿ ಬುಡಕ್ಕೆ ಅಪ್ಲೈ ಮಾಡಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಗೈಸ್. ನೋಡಿ, ಬುಡಕ್ಕೆ ಹಾಕ್ಕೊಳ್ಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ತಾ ಹೋಗಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ರಿಸಲ್ಟ್ ಒಳ್ಳೆಯದುಂಟು. ನೋಡಿ, ಈ ರೀತಿ ಹೀಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಆಗ ಎಲ್ಲ ಬುಡಕ್ಕೆ ಅಪ್ಲೈ ಆಗಿ ಹೋಗುತ್ತೆ. ನೋಡಿ, ಹೀಗೆ. ಇನ್ನೊಂದು ಎಂತಂತ ಹೇಳಿದರೆ ಗೈಸ್, ಇದನ್ನು ಉಂಟಲ್ಲ, ಈ ಜೆಲ್ಲನ್ನು ಈ ರೀತಿ ಮುಖದ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕು. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮುಖಕ್ಕೆ ಕೂಡ. ನೋಡಿ, ಇದೇ ರೀತಿ ನಾನು ಸ್ವಲ್ಪ ಮೊದಲೇ ತೆಗೆದಿಟ್ಟಿದ್ದೆ ಬೇರೆ ಇದರಲ್ಲೇ ಹಾಕಿ, ಇಲ್ಲದ್ರೆ ತಲೆಗೆ ಹಾಕಿ ಮತ್ತೆ ರಿಟರ್ನ್ ಅದು ಒಳ್ಳೆಯದಾಗೋದಿಲ್ಲ ಮುಖಕ್ಕೆ ಹಾಕಲಿಕ್ಕೆ. ಅದಕ್ಕೋಸ್ಕರ ಫಸ್ಟಿದ್ದು ಮೇಲೆ ಸ್ವಲ್ಪ ತೆಗೆದಿಡೋದು, ಆಮೇಲೆ ನಾನು ಲಾಸ್ಟಿಗೆ ತಲೆಗೆಲ್ಲ ಹಾಕಿ ಆದಮೇಲೆ ನಾನು ಮತ್ತೆ ಅಪ್ಲೈ ಮಾಡೋದು ಮುಖಕ್ಕೆ. ನೋಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಕೂಡ ಒಳ್ಳೆ ಗ್ಲೋ ಬರುತ್ತೆ, ನೈಸ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿದ್ದರಿಂದ ನಿಮಗೆ ಹೇಳಿದ್ದು ನನ್ನ ರಿಸಲ್ಟ್. ಬಟ್ ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಗೈಸ್, ಇದರ ಸ್ಪ್ರೇ ಎಲ್ಲ. ಆದರೆ ಅದಕ್ಕೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಬಟ್ ಇದಕ್ಕೆ ಕೆಮಿಕಲ್ ಮಿಕ್ಸ್ ಇಲ್ಲ ಅಷ್ಟೇ. ಆಯಿತು, ಇನ್ನು ಹಾಫ್ ಆನ್ ಅವರ್ ಇಲ್ಲಾದರೆ 1 ಅವರ್ ಬಿಟ್ಟು ನಾನು ಸ್ನಾನ ಮಾಡ್ತೇನೆ ತಲೆಗೆ. ಸೋಸಿ ತೆಗೆದ ಬೀಜ ನೋಡಿ, ಇದರಲ್ಲಿ ಇನ್ನೂ ಕೂಡ ಉಂಟು ಜೆಲ್. ನೋಡಿ, ಕಾಣ್ತದಿಲ್ವಾ ಗೊತ್ತಿಲ್ಲ, ಸ್ವಲ್ಪ ಇದೆ ನೋಡಿ. ಈ ರೀತಿ ಜೆಲ್ ಯಾವ ರೀತಿ ಇದೆ ನೋಡಿ, ಇದರದ್ದು ಅಂಟಾಗಿದೆ. ಸ್ಟಾರ್ಟಿಂಗ್ ಗೈಸ್ ಇದರಲ್ಲಿ ಸ್ವಲ್ಪ ಸ್ವಲ್ಪ ಕೂದಲು ಉದುರ್ತದೆ, ಅಂದರೆ ಅಭ್ಯಾಸ ಇಲ್ಲದವರಿಗೆಲ್ಲ. ನನಗೆ ಕೂಡ ಫಸ್ಟಿಗೆ ಸ್ವಲ್ಪ ಕೂದಲು ಹೋಗ್ತಾ ಇತ್ತು, ತುಂಬ ಅಲ್ಲ, ಸ್ವಲ್ಪ ಸ್ವಲ್ಪ. ಆಮೇಲೆ ಅದು ಹಾಕಿ 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 ಅಲ್ಲಿಗೆ ಮತ್ತೆ ಸೆಟ್ ಆಗ್ತಾ ಬಂತು. ಸೊ ಇವಾಗ ತುಂಬ ಉದುರ್ತಿತ್ತು ನನ್ನ ಕೂದಲು, ಬಟ್ ಇವಾಗ ಅಷ್ಟೊಂದು ಉದುರುದಿಲ್ಲ, ಕಡಿಮೆ ಆಗ್ತಾ ಬಂದಿದೆ. ಹಾಗೆ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಹಾಗೆ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದು ಗೈಸ್. ಈ ಬ್ಲಾಗನ್ನು ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ವ್ಲಾಗ್ನಲ್ಲಿ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್. ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.